ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನದಲ್ಲಿ ಅಂಗೀಕಾರ ಮಾಡಿದ್ದು, ಇದರಿಂದ ಕೊರಚ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ಅಖಿಲ ಕರ್ನಾಟಕ ಕೊರಚ ಮಹಾಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಕೆಎನ್ ಪ್ರಭು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರಚ ಸಮಾಜವು ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು, ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ನಮ್ಮ ಸಮಾಜದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿ ಅನ್ಯಾಯ ಮಾಡಿದೆ. ಈ ವರದಿಯನ್ನು ಸರ್ಕಾರ ಅಂಗೀಕಾರ ಮಾಡಿ ಬಹುದೊಡ್ಡ ಅನ್ಯಾಯ ಮಾಡಿದೆ ಎಂದರು. ದೊಡ್ಡ ಸಂಖ್ಯೆಯ ಸಮಾಜದವರ ಜೊತೆ ಸಣ್ಣ ಸಮಾಜದವರು ಪೈಪೋಟಿ ನಡೆಸುವುದು ಕಷ್ಟಕರವಾಗಲಿದೆ ಎಂದರು. ಕೂಡಲೇ ಸರ್ಕಾರ ಒಳ ಮೀಸಲಾತಿಯನ್ನು ಪುನಃ ಪರಿಶೀಲಿಸಿ ಕೊರಚ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಎಸ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜ್, ಎಸ್ಎಲ್ ಕೊಟ್ರೇಶ್, ರಾಜ್ಯ ಸಂಚಾಲಕ ಎಂ ನಾಗರಾಜ್, ಜಿಲ್ಲಾಧ್ಯಕ್ಷ ಮಾರಪ್ಪ ಸೇರಿದಂತೆ ಮತ್ತಿತರರಿದ್ದರು. ವರ್ಗೀಕರಣ ಮಾಡೋದಲ್ಲಿ ಬಲಾಢ್ಯ ಸಮಾಜಗಳ ಮಣೆ ಹಾಕಿದ್ದಾರೆ. ಬಲಾಢ್ಯ ಸಮಾಜಗಳ ಜೊತೆ ಈ ಸಮಾಜನ ಮಣೆ ಹಾಕಿದ್ದಾರೆ. ಬಲಾಢ್ಯ ಸಮಾಜಗಳು ಎಡ ಬಲ ಸಮುದಾಯಗಳು ಅವರು ಹೇಗೆ ಅಸ್ಪೃಶ್ಯತೆ ಹೊಂದಿದ್ದಾರೋ ಹಾಗೆ ಕೊರಚ ಸಮಾಜನೂ ಅಸ್ಪೃಶ್ಯತೆಗೆ ಒಳಗಾದಂಥ ಜನಾಂಗ. ಈ ಕೊರಚ ಜನಾಂಗ ಹಂದಿ ಸಾಕಾಣಿಕೆ ಮಾಡೋದು, ಕೊಳಗೇರಿ ಜನಾಂಗದಲ್ಲಿ ವಾಸ ಮಾಡೋದು, ಮತ್ತು ಟ್ರೈಬ್ಸಲ್ಲಿ ನಾವು ಕಳ್ಳತನ ಹಣಪಟ್ಟಿ ಕೊಡಿದಂಥ ಜನಾಂಗ. ನಾವು ಈ ಜನಾಂಗನ ಎಂಪಿಕಲ್ ದತ್ತಾಂಶನೇ ಮಾಡಿಲ್ಲ ಈ ಜನಾಂಗದಲ್ಲಿ. ಈಗ 2011ರಲ್ಲಿ 55,148 ಜನಸಂಖ್ಯೆ ಇತ್ತು. ಈಗ 2025ರಲ್ಲಿ ಜನಗಣತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ 1,500,000 ಜನಸಂಖ್ಯೆ ಜಾಸ್ತಿ ಮಾಡ್ಯಾರೆ. ಅಲ್ಲಿಂದ ಇಲ್ಲಿಗೆ 14 ವರ್ಷದಲ್ಲಿ ಈ ಜನಸಂಖ್ಯೆ 1,500,000 ಅಷ್ಟೇ ಏರಿಕೆ ಆಗಿದೆಯಾ? ಇಲ್ಲೇ ಗೊತ್ತಾಗುತ್ತೆ, ದತ್ತಾಂಶನ ಸರಿಯಾಗಿ ಮಾಡಿಲ್ಲ. ದತ್ತಾಂಶ ಸರಿ ಮಾಡದೆ ಈ ಜನಾಂಗನ ಈ ಬಲಾಢ್ಯ ಸಮಾಜ ಜೊತೆಗೆ ಸೇರಿಸಿದ್ದಾರೆ. ಈಗಿರುವಾಗ ಈ ಏನಿದೆಯೋ ಒಳ ಮೀಸಲಾತಿ ಅನ್ಯಾಯ ಆಗಿದೆ. ನಮಗೆ ಒಳ ಮೀಸಲಾತಿ ಅಲೆಮಾರಿ ಜನಾಂಗಕ್ಕಾರು ಸೇರಿಸ್ಬೇಕಾಗಿತ್ತು. ಇಲ್ಲ ಮಾದಿಗ ಸಮಾಜ ಇದೆಯಲ್ಲ ಅವ್ರ ಪಟ್ಟಿ ಎಲ್ಲರೂ ಸೇರಿಸ್ಬೇಕಾಗಿತ್ತು. ಮಾದಿಗ ಸಮಾಜದಲ್ಲಿ ಸೇರಿದರೆ ಯಾಕೆ ಅಂದರೆ ಉದಾಹರಣೆ ಇದೆ ಹೇಳಿದ್ರು. ಕೊಳಗೇರಿಯಲ್ಲಿ ಇದ್ವಿ, ಹಣಪಟ್ಟಿ ಕಳ್ಳತನ ಹಣಪಟ್ಟಿ ತೊಗೊಂಡಿದ್ವಿ, ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಹಂದಿಗೂಡಿಲಂತ ಟೆಂಟುಗಳಲ್ಲಿ ವಾಸ ಮಾಡ್ತಾಯಿದ್ವಿ, ಭಿಕ್ಷಾಟನೆಗಳು ಮಾಡ್ತಾಯಿದ್ವಿ, ಎಲ್ಲದೂ ಪ್ರತಿಯೊಂದು ಮಾಡ್ತೀವಿ. ಮಾದಿಗೆ ಸಮಾಜಕ್ಕಿಂತ ನಾವು ಕಠೋರವಾದ ಜೀವನಗಳನ್ನು ನಾವು ಮಾಡ್ಕೊಂಡ್ಬಂದಿದ್ದೀವಿ. ಹೀಗಾಗಿ ನಮ್ಮನ್ನು ಅಲೆಮಾರಿಯಲ್ಲಿ ಯಾರು ಸೇರಿಸ್ಬೋದಿತ್ತು. ಈ ರೈಟ್ ಟು ಲೆಫ್ಟ್ ಇದೆಯಲ್ಲ, ರೈಟಲ್ಲಿ ಮಾದಿಗ ಸಮಾಜದಲ್ಲಿ ನಮ್ಮ ಸೇರಿಸಿದರೆ ನಾವು ಶೈಕ್ಷಣಿಕವಾಗಿ ಆಗಲಿ, ಆರ್ಥಿಕವಾಗಲಿ ಮತ್ತು ರಾಜಕೀಯವಾಗಲಿ ಯಾವುದೇ ಥರದ್ದು ನಮಗೆ ಯಾವುದೂ ಇಲ್ಲ. ಇದುವರೆಗೂ ರಾಜಕೀಯದಲ್ಲಿ ಸ್ಥಾನಮಾನಗಳು ಸಿಕ್ಕಿಲ್ಲ. ಶೈಕ್ಷಣಿಕವಾಗಿ ಈ IAS ಅಧಿಕಾರಿಗಳಾಗಲಿ, IPS ಅಧಿಕಾರಿಗಳಾಗಲಿ, MLAಗಳಾಗಲಿ ಮತ್ತು KS ಅಧಿಕಾರಿಗಳಾಗಲಿ ಯಾರೂ ಇಲ್ಲ. ಇದುವರೆಗೂ ನಮ್ಮಲ್ಲಿ ಸ್ಟ್ಯಾಟಿಕ್ಸ್ ನೋಡಿದರೆ ನಮ್ಮಲ್ಲಿ ಅತ್ಯಂತ ಹಿಂದುಳಿದ ಜನಾಂಗ. ಇಂಥ 56,000 ಜನಸಂಖ್ಯೆನ ಬಲಾಢ್ಯ ಸಮಾಜಗಳು ಸೇರಿಸೋದು ಯಾವ ಥರ ನ್ಯಾಯ? ಮಾನ್ಯ ಸಿದ್ದರಾಮಯ್ಯರು ಅಹಿಂದ ನಾಯಕರು ಯಾವ ರೀತಿ ಇರಬೇಕಾಗಿತ್ತು? ಈ ಅತ್ಯಂತ ಶೋಷಿತ ಒಳಪಟ್ಟರನ್ನ ನೋಡಿ ಆ ಇಂಪಿಕಲ್ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಕೂರಿಸ್ಬೇಕಾಯ್ತು. ಅವ್ರು ಕೂರಿಸಿ ನ್ಯಾಯಯುತವಾಗಿ ಒಂದು ಪರ್ಸೆಂಟೇಜ್ ಕೂರಿಸ್ಬೋದು. ಈಗ ಬೋವಿ, ಲಂಬಾಣಿ, ಈ ಕೊರ್ಮ ಈ ಎಲ್ಲ ಜನಾಂಗದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ನಮ್ಮದಿರೋದು. ಈಗ ನಾಗಮೋಹನ್ ದಾಸ್ ವರದಿ ಪ್ರಕಾರ 56,000, 2 ಲಕ್ಷ, 25 ಲಕ್ಷ, 30 ಲಕ್ಷ ಜನಸಂಖ್ಯೆಯಲ್ಲಿ ನಮ್ಮ ಇವರಿಗೆಲ್ಲ ಫೈಟ್ ಮಾಡಲಿಕ್ಕಾಗುತ್ತಾ?